ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಸದ್ಯಕ್ಕೆ ರಾಜ್ಯ ರಾಜಕೀಯ ದೆಹಲಿಯತ್ತ ಶಿಫ್ಟ್ ಆಗಿದೆ. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಬಣ ಡೆಲ್ಲಿ ಕಡೆ ಹೋಗಿದ್ರೆ, ಇನ್ನೊಂದ್ ಕಡೆ ಸಿಎಂ ನಾನೇ ಬಜೆಟ್ ಮಂಡಿಸ್ತೀನಿ ಅಂತ ಬಹಳ ಕಾನ್ಫಿಡೆಂಟ್ ಆಗಿದ್ದಾರೆ. ಇನ್ನೊಂದ್ ಕಡೆ ನಾನುಂಟು ಹೈಕಮಾಂಡ್ ಉಂಟು ಅಂತ ಡಿ ಕೆ ಶಿವಕುಮಾರ್ ಕೂಡ ಹೇಳಿಕೆಯನ್ನು ಕೊಟ್ಟಿರೋದು. ಹಾಗಾದ್ರೆ ಕಾಂಗ್ರೆಸ್ ಕ್ಯಾಂಪ್ನಲ್ಲಿ ಏನ್ ನಡೀತಾ ಇದೆ? ನವೆಂಬರ್ 20ರ ನಂತರ ಆಗ್ತಿರುವಂತಹ ಒಂದೊಂದು ಆಟಗಳು ಕೂಡ ಬಹಳ ರೋಚಕವಾಗಿದೆ. ಈ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಕಾಂಗ್ರೆಸ್ ಕೋಟೆಯಲ್ಲಿ ತಾರಕಕ್ಕೇರಿದ ಗುರ್ಜಿ ಕದನ. ಹೌದು, ನಾನೇ ಮುಂದುವರಿತೀನಿ, ಬಜೆಟ್ನು ನಾನೇ ಮಂಡಿಸ್ತೀನಿ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದನ್ನ ನಾನು ಕೇಳಬೇಕು, ಡಿ ಕೆ ಶಿವಕುಮಾರ್ ಕೇಳಬೇಕು. ನಾನು ಉಂಟು, ಹೈಕಮಾಂಡ್ ಉಂಟು. ದೆಹಲಿಯಲ್ಲಿ ಡಿಕೆ ಬಣ ಒತ್ತಡ ತಂತ್ರ, ಸತೀಶ್ ಮನೆಯಲ್ಲಿ ಸಿದ್ದು ಬಣ ಪ್ರತಿತಂತ್ರ. ನಾನೇ ಸಿಎಂ ಎಂದ ಸಿದ್ದು, ವಿಶ್ ಯು ಆಲ್ ದಿ ಬೆಸ್ಟ್ ಎಂದ ಡಿಕೆ. ಹೌದು, ನಾನೇ ಮುಂದುವರಿತೀನಿ. He said that he will come to complete 5 years. ಬಜೆಟ್ನು ನಾನೇ ಮಂಡಿಸ್ತೀನಿ. I wish him all the best. 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 ಒಂದೊಂದೇ ತಾಳ ಉರುಳುತ್ತಿದೆ. ಬತ್ತಳಿಕೆಯಲ್ಲಿ ಬಚ್ಚಿಟ್ಟುಕೊಂಡಿದ್ದ ಬಾಣಗಳು ಸಿಡಿಯುತ್ತಿವೆ. ಹೋರಿಗಳನ್ನ ಕಟ್ಟಿ ಹಾಕಿದ್ದ ಡಿಕೆ ಹಗ್ಗ ಬಿಚ್ಚಿ ಅಖಾಡಕ್ಕೆ ಇಳಿಸಿದ್ದಾರೆ. ಹೈಕಮಾಂಡ್ನತ್ತ ಬೊಟ್ಟು ಮಾಡುತ್ತಲೇ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಗುರಾಣಿ ಹಿಡಿದು ನಿಂತಿದ್ದಾರೆ. ನವೆಂಬರ್ ಬಂದರೂ ಕೂಲ್ ಆಗಿದ್ದ ಕಾಂಗ್ರೆಸ್ ಮನೆಯಲ್ಲಿ ಈಗ ದಿಢೀರ್ ದಂಗಲ್ ಶುರುವಾಗಿದೆ. ಖುದ್ದು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಕುರ್ಚಿ ಕದನಕ್ಕಿಳಿದು ಮಾತಿನ ಬಾಣಗಳನ್ನ ಬಿಟ್ಟಿದ್ದಾರೆ. ಇದಕ್ಕೆ ಕಾರಣವೇ ಈ 5 ಬೆಳವಣಿಗೆ. ನಿನ್ನೆ ಸಂಜೆ 4 ಗಂಟೆ ಬೆಂಗಳೂರಿನ ವಿಮಾನ ನಿಲ್ದಾಣದಿಂದ ಸಚಿವರು, ಶಾಸಕರು ದೆಹಲಿಗೆ ಹಾರಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು. ಆತ ನಾಯಕರು ಖರ್ಗೆ ಭೇಟಿಯಾದ್ರೆ, ಈತ ಡಿಕೆ ಮನೆಗೆ ನಿನ್ನೆ ರಾತ್ರಿಯಿಂದಲೂ ಕೆಲ ನಾಯಕರು, ಪರಿಷತ್ ಸದಸ್ಯರು ಆಗಮಿಸಿದ್ರು. ಹೀಗೆ ಡಿಕೆ ಬಣ ಆಕ್ಟಿವ್ ಆಗ್ತಿದ್ದಂತೆ ಸಿಎಂ ಆಪ್ತರು ಕೂಡ ಫೀನಿಕ್ಸ್ ನಂತೆ ಎದ್ದು ಬಂದಿದ್ರು. ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಮಾಡಿದ್ರು. ಇಷ್ಟಾಗಿ ರಾತ್ರಿ ಕಳೆದು ಬೆಳಗಾಗ್ತಿದ್ದಂತೆ ಸಿದ್ದರಾಮಯ್ಯ ಮನೆಗೆ ಆಪ್ತ ಸಚಿವರ ದೌಡಾಯಿಸಿದ್ರು. ಇಷ್ಟಾಗ್ತಿದ್ದಂತೆ ಅತ್ತ ದೆಹಲಿಯಿಂದ ಹೊರಟ ಮಲ್ಲಿಕಾರ್ಜುನ ಖರ್ಗೆ ಬೆಂಗಳೂರಿಗೆ ಬಂದಿದ್ರು. ಈ 5 ಬೆಳವಣಿಗೆಗಳು ಕಾಂಗ್ರೆಸ್ ಮನೆಯಲ್ಲಿ ಸದ್ದು ಮಾಡ್ತಿದ್ದಂತೆ ಖುದ್ದು ಸಿಎಂ, ಡಿಸಿಎಂ ಮಾತಿನ ಬಾಣ ಬಿಟ್ರು. ಅದೇನು ಅನ್ನೋದನ್ನೇ ಒಂದೊಂದಾಗಿ ತೋರಿಸ್ತೇವೆ ನೋಡಿ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದನ್ನ ನಾನು ಕೇಳಬೇಕು, ಡಿ ಕೆ ಶಿವಕುಮಾರ್ ಕೇಳಬೇಕು. ನಾನು ಉಂಟು, ಹೈಕಮಾಂಡ್ ಉಂಟು. ಹೌದು, ನಾನೇ ಮುಂದುವರಿತೀನಿ. He said that he will come to complete 5 years. ಬಜೆಟ್ನು ನಾನೇ ಮಂಡಿಸ್ತೀನಿ. I wish him all the best. ನಿನ್ನೆ ಚಾಮರಾಜನಗರದಲ್ಲಿ ನಿಂತು ಗಟ್ಟಿ ಮಾತುಗಳನ್ನಾಡಿದ್ದ ಸಿಎಂ ಇವತ್ತು ಮೈಸೂರಿನಲ್ಲಿ ನಿಂತು ನಾನೇ ಸಿಎಂ ಆಗಿ ಮುಂದುವರಿಯುತ್ತೀನಿ, ನಾನೇ ಬಜೆಟ್ ಮಂಡಿಸ್ತೀನಿ ಅಂದ್ರು. ಇದಕ್ಕೆ ಸ್ವಲ್ಪ ವ್ಯಂಗ್ಯದ ದಾಟಿಯಲ್ಲಿಯೇ ಪ್ರತಿಕ್ರಿಯಿಸಿದ ಡಿಕೆ, ಹೌದಾ, ವಿಶ್ ಹಿಮ್ ಆಲ್ ದ ಬೆಸ್ಟ್ ಅಂತ ಹೇಳಿದ್ದಾರೆ. ಹೌದು, ಇನ್ನೆರಡು ಬಜೆಟ್ ಇದೆ. ಹೌದು, ನೀವು ಯಾಕೆ ಅದನ್ನ ಕೇಳ್ತಾ ಬಜೆಟ್ ಮಾಡ್ತೀನಿ. ಹೌದು, ನಾನೇ ಮುಂದುವರಿತೀನಿ, ಬಜೆಟ್ನು ನಾನೇ ಮಂಡಿಸ್ತೀನಿ. ಅದು ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದು ಮಾಡಬೇಕು. Honorable Chief Minister is there. He said that he will come to complete 5 years. I wish him all the best. We will all work with him. ನಾನೇ ಸಿಎಂ, ಆದ್ರೆ ಹೈಕಮಾಂಡ್ ಏನೇ ಹೇಳಿದ್ರು ನಾನು ಕೇಳಬೇಕು, ಡಿ ಕೆ ಶಿವಕುಮಾರ್ ಕೇಳಬೇಕು, ಎಲ್ಲರೂ ಕೇಳಬೇಕು ಅಂತ ಸಿದ್ದರಾಮಯ್ಯ ವರಿಷ್ಠರತ್ತ ಚೆಂಡು ಎಸ್ತರು. ಇದಕ್ಕೆ ಪ್ರತಿಕ್ರಿಯಿಸಿದ ಡಿಕೆ, ನಾನುಂಟು, ಹೈಕಮಾಂಡ್ ಉಂಟು ಎಂದಿದ್ದಾರೆ. ಅಂತಿಮವಾಗಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದನ್ನ ನಾನು ಕೇಳಬೇಕು, ಡಿ ಕೆ ಶಿವಕುಮಾರ್ ಕೇಳಬೇಕು, ಎಲ್ಲರೂ ಕೇಳಬೇಕು. ಅವರು ಹೇಳಿದ್ದಾರೆ, ನಾನು ಉಂಟು, ಹೈಕಮಾಂಡ್ ಉಂಟು. ಹೈಕಮಾಂಡ್ ಏನ್ ಹೇಳ್ತಾರೋ ಕೇಳ್ತೀವಿ ಅಂತ ನಾನು ಮಾಡಿದೀನಿ, ಅವರು ಹೇಳಿದೀವಿ. ಅದಕ್ಕೆ ನಾವೆಲ್ಲರೂ ಭದ್ರಾಗಿದ್ದೀವಿ. ಕೊಟ್ಟ ಮಾತು ತಪ್ಪಲ್ಲ ಎಂದ ಡಿಕೆಸು, ಹೌದು ಎಂದ ಸಿಎಂ. ಗೊತ್ತಾಯ್ತಲ್ಲ, ಅವರು ಹಿರಿಯ ನಾಯಕರಿದ್ದಾರೆ, ಅವ್ರಿಗೆ ಜವಾಬ್ದಾರಿ ಇದೆ. ಅವ್ರು ಯಾವತ್ತೂ ಕೂಡ ಕೊಟ್ಟ ಮಾತನ್ನ ತಪ್ಪು ಅಂತವ್ರಲ್ಲ. ಯಾರಿಗೆ ಏನಾರ ಮಾತು ಕೊಟ್ಟಿದ್ರು ತಪ್ಪೋದಿಲ್ಲ. ಹೌದು, ಈಗಲೂ ಮಾತು ತಪ್ಪಲ್ಲ. ನಾವು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಜಾರಿ ಮಾಡಿದ್ದೀವಿ.
ಇನ್ನು ಉಭಯ ಬಣಗಳ ಆಪ್ತ ನಾಯಕರು ಕೂಡ ಆಕ್ಟಿವ್ ಆಗಿದ್ದಾರೆ. ಡಿಕೆ ಬಣ ಡಿಕೆ ಪರ ಬ್ಯಾಟ್ ಬೀಸ್ತಿದ್ರೆ ಸಿಎಂ ಬಣವು ತಮ್ಮದೇ ದಾಳ ಉರುಳಿಸ್ತಾ ಇದೆ. ಸಾಕಷ್ಟು ಪಕ್ಷದ ಬಗ್ಗೆ, ಪಕ್ಷದ ಅಭಿವೃದ್ಧಿ ಬಗ್ಗೆ, ಪಕ್ಷದ ಸಂಘಟನೆ ಬಗ್ಗೆ ಸಾಕಷ್ಟು ಕೆಲಸ ಮಾಡವ್ರೆ. ವಿವಿಧ ಹಂತದಲ್ಲಿ ಕೆಲಸ ಮಾಡ್ಕೊಂಡು ಬಂದವ್ರೆ. ಈಗ ಅಂತಿಮವಾಗಿ ಈ ಸರ್ಕಾರ ಬರ್ಬೇಕಾದ್ರೆ ಅವರು ಅಧ್ಯಕ್ಷರಾಗಿ ಗ್ಯಾರಂಟಿಗಳಿಗೆ ಅವ್ರದ್ದು ಒಂದು ರುಜು ಇದೆ. ಅವರು MLA ಆಗಿ, ಮಂತ್ರಿಯಾಗಿ, ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ, ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಪ್ರಾಮಾಣಿಕತೆಯನ್ನು ಉಳಿಸ್ಕೊಂಡಿದ್ದಾರೆ. ನೋಡಿ, ಅದು ಯಾವುದೂ ಆಗಲ್ಲ. ಯಾವುದೇ ನಮ್ಮಲ್ಲಿ ಯಾವುದು ಬದಲಾವಣೆ ಆಗುತ್ತೋ ಬಿಡುತ್ತೋ ಆಗದಲ್ಲೋ ಇಲ್ಲ. ಜನ ನಮ್ಮನ್ನು ಆರಿಸಿದ್ದಾರೆ. ಸಿದ್ದರಾಮಯ್ಯ ನಾಯಕತ್ವದಲ್ಲಿ ನಾವು ಒಳ್ಳೆ ಇನ್ನೂ 2.5 ವರ್ಷಗಳ ಕಾಲ ಒಳ್ಳೆ ಕಾರ್ಯಕ್ರಮಗಳನ್ನು ಜನಪರವಾಗಿ ಕೊಡ್ತೇವೆ. ಈಸ್ ಅ ಸೀನಿಯರ್ ಲೀಡರ್. ಪಕ್ಷದ ಬಗ್ಗೆ ಅವ್ರಿಗೆ ಅಭಿಮಾನ ಇದೆ. ಇದೇ ಯಾರು ಸಿದ್ದರಾಮಯ್ಯನವರು ಮಾಡೋದಿಲ್ಲ, DK ಶಿವಕುಮಾರ್ ಮಾಡೋದಿಲ್ಲ. ಇಷ್ಟೇ ಅಲ್ಲ, ಡಿಕೆ ಬಣ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಬೇಕು, ಗೊಂದಲಕ್ಕೆ ತೆರೆ ಎಳಿಬೇಕು ಅಂತ ಪಟ್ಟು ಹಿಡಿದಿದೆ. ಅದು ಹೈಕಮಾಂಡ್ ಇಂಟರ್ವ್ಯೂನ್ ಆಗಬೇಕು. ಹೈಕಮಾಂಡ್ ಇಂಟರ್ವ್ಯೂನ್ ಆಗಿ ತೀರ್ಮಾನ ಮಾಡಬೇಕು. ಇದು ಯಾರೋ ಶಾಸಕರು ಹೋಗಿ ಒತ್ತಾಯ ಮಾಡಿ ಮಾಡ್ತಕ್ಕಂಥ ಕೆಲಸ ಅಲ್ಲ. ಇದು ಹೈಕಮಾಂಡೇ ಇಂಟರ್ವ್ಯೂನ್ ಆಗಿ ಏನು ನಡೆದಿದೆ ಓಲಿ ಗೊತ್ತಾಗಂಗಾರು ಶಾಸಕಾಂಗ ಪಕ್ಷ ಸಭೆ ಕರೆದು ಏನು ನಡೀತಾ ಇದೆ, ಏನು ಆಗಿದೆ ಅಂತಕ್ಕಂಥನಾರು ಗೊತ್ತಾಗಂಗಾರು ಹೇಳ್ಬೇಕು. ಇರಪ್ಪ ಸುಮ್ಮನೆ ಇರ್ರ ನಿಂಪಾಡ್ ನೀವು ನಾವೇನೋ ಮಾಡ್ತೀವಿ ಹೈಕಮಾಂಡ್ ಅಂತನಾರು ಹೇಳ್ಬೇಕು. ಈಗ ಒಂದಕ್ಕೆ ಒಂದು ತೆರೆ ಎಳಿಬೇಕು ಹೈಕಮಾಂಡ್ ಅಂತ ಮನವಿ ಮಾಡ್ತೀನಿ. ನಾನು ನಾಯಕರಾದಂಥ DK ಶಿವಕುಮಾರ್ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತೀನಿ. ಹೈಕಮಾಂಡ್ನವರು ಆದಷ್ಟು ಶೀಘ್ರದಲ್ಲಿ ತೀರ್ಮಾನ ಮಾಡಿ DK ಶಿವಕುಮಾರ್ ಅವ್ರಿಗೆ ಅಧಿಕಾರವನ್ನು ಕೊಡ್ತಾರೆ. ಅಲ್ಲ, ಕೊಡಲೇಬೇಕು ಪಾಪ. ಅವರ ಒಂದು ಏನು ಇಷ್ಟು ವರ್ಷ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಡಿಕೆ ಬಣಕ್ಕೆ ಕೌಂಟರ್ ಕೊಟ್ಟಿರೋ ಸಿಎಂ ಟೀಮ್ ಯಾವುದೇ ಗೊಂದಲ ಇಲ್ಲ, ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಅಂತಿದೆ. ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ನನಗೆ 5 ವರ್ಷ ಅವಕಾಶ ಕೊಟ್ಟಿದ್ದಾರೆ. ನನ್ನ ಮಾತನ್ನು ಕೂಡ ಇವತ್ತು ಮಾಧ್ಯಮದಲ್ಲಿ ಬಂದಿದೆ. ಅದು ಒಂದು ಭಾಗ. ಆದರೆ ಯಾವುದೇ ವಿಚಾರದಲ್ಲಿ ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ನಾನೇ CM ಆಗಿರ್ತೀನಿ 5 ವರ್ಷ ಕಾಲ. 5 ವರ್ಷ ನಾನು ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಬಜೆಟ್ ಕೂಡ ನಾನೇ ಮಾಡ್ತೀನಿ ಅಂತ ಹೇಳಿದೆ. ಮತ್ತೆ CM ಅವ್ರು ಹೇಳಿದ್ರೆ ಆಯ್ತಲ್ಲ, ಮತ್ತೆ ಅದಕ್ಕೇನು ಕೇಳ್ತಾರೆ? ಅದಕ್ಕೇನು ಉತ್ತರ ಕೇಳ್ತಾರೆ? ನೀವು ಪ್ರಶ್ನೆ ಕೇಳ್ತಾರೆ. ಮುಖ್ಯಮಂತ್ರಿಗಳು ಹೇಳಿದಾರಲ್ಲ. ಮತ್ತೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಅಷ್ಟೇ. ಅದ್ರ ಬಗ್ಗೆ ಇನ್ನೇನು ಇಲ್ಲ. ನಾವೆಲ್ಲರೂ ಇಲ್ಲಿ ಯಾವ ಪಕ್ಷಪಾತ ಇಲ್ಲ, ಭಿನ್ನಮತ ಇಲ್ಲ, ಏನೂ ಇಲ್ಲ. ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟದ ಆಟ ಜೋರಾಗಿಯೇ ನಡೆಯುತ್ತಿದೆ. ಶಾಸಕರು, ಸಚಿವರು ಬಹಿರಂಗವಾಗಿ ತಮ್ಮ ತಮ್ಮ ನಾಯಕರ ಪರ ಬ್ಯಾಟ್ ಬೀಸುವುದಕ್ಕೆ ಶುರು ಮಾಡಿದ್ದಾರೆ. ಈ ಕುರ್ಚಿ ಕದನ ಕ್ಲೈಮ್ಯಾಕ್ಸ್ ಮುಟ್ಟುತ್ತಾ ಅನ್ನೋದು ಕುತೂಹಲ ಮೂಡಿಸಿದೆ. ಪ್ರಮೋದ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH